ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚ್ ಏನಿದೆಯಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಬಹುದು. ಇಕೋ ಬ್ಯಾಂಕ್ ಸ್ಪೆಷಲಿಸ್ಟ್ ಆಫೀಸರ್ ರಿಕ್ವೈರ್ಮೆಂಟ್ 2025. ಇಕೋ ಬ್ಯಾಂಕ್ ಇದರಲ್ಲಿ ಅಗತ್ಯವಿರುವ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ವೇತನ ಶ್ರೇಣಿ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ಅರ್ಜಿ ಸಲ್ಲಿಕೆ ಮತ್ತು ಅರ್ಜಿಯ ಶುಲ್ಕ ಮತ್ತು ಈ ಅರ್ಜಿಯ ಕೊನೆಯ ದಿನಾಂಕ, ಈ ಎಲ್ಲಾ ತರದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತಾವುಗಳು ಇಲ್ಲಿ ಗಮನಿಸಬಹುದು ಏನಿದೆಪ್ಪ ಅಂತ ಹೇಳಿದ್ರೆ ಇಕೋ ಬ್ಯಾಂಕ್ ರಿಕ್ವೈರ್ಮೆಂಟ್ 2025. ಓಕೆ, ಇಕೋ ಬ್ಯಾಂಕ್ 2025 ಏನು ಹೊಸ ರಿಕ್ವೈರ್ಮೆಂಟ್ ಇದೆ. ಇನ್ ಡೀಟೇಲ್ಸ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಈಗ ಮೊದಲನೇದಾಗಿ ಏನ್ ನೋಡೋದಾದ್ರೆ ನಾವಿಲ್ಲಿ ಪೋಸ್ಟ್ ಗಳ ಬಗ್ಗೆ ನೋಡೋಣ. ಯಾವೆಲ್ಲ ಹುದ್ದೆಗಳನ್ನ ಈ ಬ್ಯಾಂಕ್ ರಿಕ್ವೈರ್ಮೆಂಟ್ ಅಲ್ಲಿ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು ಚಾರ್ಟೆಡ್ ಅಕೌಂಟೆಂಟ್ ಇರ್ತಕ್ಕಂಥ ಹುದ್ದೆಗಳನ್ನ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಎರಡನೇ ಸೀರಿಯಲ್ ನಂಬರ್ ತಾವುಗಳು ಗಮನಿಸಬಹುದು ಎಕನಾಮಿಸ್ಟ್ ಇರ್ತಕ್ಕಂಥ ಹುದ್ದೆಗಳು ಕೂಡ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮೂರನೇ ಸೀರಿಯಲ್ ನಂಬರ್ ಇಲ್ಲಿ ಫೈರ್ ಸೇಫ್ಟಿ ಆಫೀಸರ್ ಹುದ್ದೆಗಳನ್ನ ಕೂಡ ಇಲ್ಲಿ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ನಾಲ್ಕನೇ ಸೀರಿಯಲ್ ನಂಬರ್ ಸೆಕ್ಯೂರಿಟಿ ಆಫೀಸರ್ ಹುದ್ದೆ ಕೂಡ ಕನ್ಫರ್ಮ್ ಆಗಿದೆ. ಅದೇ ರೀತಿ ಸೀರಿಯಲ್ ನಂಬರ್ 5ನೇದಲ್ಲಿ ನೋಡೋದಾದ್ರೆ ರಿಸ್ಕ್ ಆಫೀಸರ್ ಹುದ್ದೆಗಳು ಕೂಡ ಇಲ್ಲಿ ಕನ್ಫರ್ಮ್ ಮಾಡಿದ್ದು. ಅದೇ ರೀತಿ ಲಾಸ್ಟ್ 6 ಸೀರಿಯಲ್ ನಂಬರ್ ಐಟಿ ಆಫೀಸರ್ ಹುದ್ದೆಗಳು ಕೂಡ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳನ್ನು ಮತ್ತು ಯಾವೆಲ್ಲ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲ್ಸ್ ಆಗಿ ನೋಡಿದೀವಿ. ಸೊ ಹಾಗಾದ್ರೆ ಈ ಒಂದು ರಿಲೇಟೆಡ್ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವೆಲ್ಲ ಏಜ್ ಲಿಮಿಟ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅನ್ನೋದು ನೋಡೋದಾದ್ರೆ ತಾವುಗಳು ಗಮನಿಸಬಹುದು. ಏಜ್ ಲಿಮಿಟ್ ಚಾರ್ಟೆಡ್ ಅಕೌಂಟೆಂಟ್ ಇರ್ತಕ್ಕಂಥವರಿಗೆ 21 ರಿಂದ 3 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಸೀರಿಯಲ್ ನಂಬರ್ 2 ರಿಂದ 6 ಓಕೆ, ಇಲ್ಲಿ ಏನಿದೆ ಎಕನಾಮಿಸ್ಟ್ ರಿಂದ ಐಟಿ ಆಫೀಸರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 22 ರಿಂದ 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಓಕೆ, ಅದೇ ರೀತಿ ಇದು ಏನಿದೆ ಇವೆಲ್ಲ ಏಜ್ ಲಿಮಿಟ್ ಬಗ್ಗೆ ಹೇಳಿರೋದು ನಾನು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಸೊ ಹಾಗಾದ್ರೆ ಇಲ್ಲಿ SC ST ಅಭ್ಯರ್ಥಿಗಳಾಗಿರ್ಬೋದು, OBC ಅಭ್ಯರ್ಥಿಗಳಾಗಿರ್ಬೋದು, ಇಲ್ಲಿ ಡಿಸೇಬಲ್ಡ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ಲಿಮಿಟ್ ಅಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಹಾಗಾದ್ರೆ SC ST ಅಭ್ಯರ್ಥಿಗಳಿಗೆ ಇಲ್ಲಿ 5 ವರ್ಷವನ್ನು ವಯಸ್ಸಳಿಕೆಯನ್ನು ನೀಡಲಾಗಿದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಯಾವೆಲ್ಲ ಏಜ್ ಲಿಮಿಟ್ ಅಲ್ಲಿ ಈ ಒಂದು ಪೋಸ್ಟ್ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ನಾವಿಲ್ಲಿ ನೋಡಿದೀವಿ. ಸೊ ಹಾಗಾದ್ರೆ ಇದು ಟೋಟಲ್ ಆಗಿ ಎಷ್ಟು ಪೋಸ್ಟ್ ರಿಕ್ವೈರ್ಮೆಂಟ್ ಕನ್ಫರ್ಮ್ ಮಾಡಿದ್ದಾರೆ ಇಕೋ ಬ್ಯಾಂಕಿನ ಅಂತ ಹೇಳೋದಾದ್ರೆ ತಾವುಗಳು ಗಮನಿಸಬಹುದು ಇಲ್ಲಿ ಟೋಟಲ್ ಆಗಿ ಏನಪ್ಪಾ ಅಂದ್ರೆ 68 ಹುದ್ದೆಗಳನ್ನ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವಾಗ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಬನ್ನಿ. ಹಾಗಾದ್ರೆ ಇಲ್ಲಿ ತಾವುಗಳು ಗಮನಿಸಬಹುದು ಯಾವೆಲ್ಲ ಪೋಸ್ಟ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವುದರಲ್ಲಿ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ ಅಂತ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಗೆ ಎಲಿಜಿಬಿಲಿಟಿ ಹೊಂತಾರೆ ಅಂತ ನೋಡೋದಾದ್ರೆ ಏನಿಲ್ಲ ತಾವುಗಳು ಗಮನಿಸಬಹುದು ಚಾರ್ಟೆಡ್ ಅಂಡ್ ಅಕೌಂಟೆಂಟ್ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರು ಯಾರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಬೇಕಪ್ಪ ಅಂತಂದ್ರೆ ತಾವುಗಳು ಗಮನಿಸಬಹುದು ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್. ಓಕೆ, ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಇಲ್ಲಿ ಮಿನಿಮಮ್ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತೆ. ಮಿನಿಮಮ್ 2 ವರ್ಷದಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತೆ ಅಂತ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಎಕನಾಮಿಸ್ಟ್, ಈ ಎಕನಾಮಿಸ್ಟ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವ ಒಂದು ಕ್ವಾಲಿಫಿಕೇಶನ್ ಆಗಬೇಕು ಅಂತಂದ್ರೆ ತಾವುಗಳು ಗಮನಿಸಬಹುದು ಇಲ್ಲಿ. ಓಕೆ, ಸೊ ಎಕನಾಮಿಕ್ಸ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಎಕನಾಮಿಕ್ಸ್ ಮತ್ತು ಬಿಸಿನೆಸ್ ಎಕನಾಮಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್ ಮತ್ತು ಫೈನಾನ್ಸಿಯಲ್ ಎಕನಾಮಿಕ್ಸ್ ಗೆ ಮತ್ತು ಅದೇ ರೀತಿ ಇನ್ನೊಂದು ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಮತ್ತು ಮೆಂಟಲಿಟಿ ಎಕನಾಮಿಕ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ. ಸೊ ಹಾಗಾದ್ರೆ ಫೈರ್ ಸೇಫ್ಟಿ, ಓಕೆ, ಈ ಫೈರ್ ಸೇಫ್ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿದ್ದಾರೆ ಫೈರ್ ಸೇಫ್ಟಿ ಆಫೀಸರ್ ಇರ್ತಕ್ಕಂಥವ್ರು ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ತಾವು ಗಮನಿಸಬಹುದು ನ್ಯಾಷನಲ್ ಫೈರ್ ಸರ್ವಿಸ್. ಇಲ್ಲಿ ಏನಿದೆ ಈ ಒಂದು ಫೈರ್ ಸರ್ವಿಸ್ ಅಲ್ಲಿ ನೀವು ನಾಗ್ಪುರ್, ಓಕೆ, ಮಹಾರಾಷ್ಟ್ರ ಇರ್ತಕ್ಕಂಥ ನಾಗ್ಪುರ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಂಜಿನಿಯರಿಂಗ್ ಆದ್ರೂ ಹಾಕ್ಬಹುದು. ಸೊ ಇಂಜಿನಿಯರಿಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ್ದಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿಗಳು ಏನಿದ್ದಾರೆ ಸೊ ಅವರು ಇಲ್ಲಿ ಮಿನಿಮಮ್ ಅವ್ರು ಇಲ್ಲಿ 3 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತೆ. ಯಾವುದಲ್ಲಪ್ಪ ಅಂತಂದ್ರೆ ಏನು ಫೈರ್ ಸೇಫ್ಟಿ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಹಾಕು ಬಯಸುವುದಾದ್ರೆ ಇಲ್ಲಿ ನೀವು ಏನು ನ್ಯಾಷನಲ್ ಫೈರ್ ಸರ್ವಿಸ್ ನಾಗ್ಪುರ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಇಂಜಿನಿಯರ್ ಮಾಡೋದು ಓಕೆ ಆಗುತ್ತೆ. ಸೊ ಇಂಜಿನಿಯರಿಂಗ್ ಅಲ್ಲಿ ನೀವು ಇಂಜಿನಿಯರಿಂಗ್ ಆದ್ಮೇಲೆ 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ಓಕೆ, ಸೊ ಅದೇ ರೀತಿ ನಾವು ಇಲ್ಲಿ ಸೆಕ್ಯೂರಿಟಿ ಆಫೀಸರ್
ಈ ಸೆಕ್ಯೂರಿಟಿ ಆಫೀಸರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ತಾವುಗಳು ಗಮನಿಸಬಹುದು. ಇಲ್ಲಿ ಕಮಿಷನರ್ ಮತ್ತು ಆಫೀಸರ್ ಇರ್ತಕ್ಕಂಥವ್ರು ಏನು ಇಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವರು ಯಾವೆಲ್ಲ ಏನು ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ದವರು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾದ್ರೆ ತಾವುಗಳು ಗಮನಿಸಬಹುದು. ಆರ್ಮಿ, ನ್ಯಾವಿ, ಏರ್ ಫೋರ್ಸ್, BSF, CRPF, ITBPF ಮತ್ತು CISF. ಓಕೆ, ಈ ಒಂದು ಹುದ್ದೆಗಳಲ್ಲಿ ಆಲ್ರೆಡಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಅಂದ್ರೆ ಈ ಒಂದು ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿ ಅವ್ರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು. ಎಜುಕೇಶನ್ ಆಯ್ತು, ಇದು ಸೆಕ್ಯೂರಿಟಿ ಆಫೀಸರ್ಗೆ ಎಜುಕೇಶನ್ ಇದಾಯ್ತು. ಇದಾದ್ಮೇಲೂ ಕೂಡ ಅವರು ಈ ಒಂದು ಸಂಸ್ಥೆಗಳಲ್ಲಿ ಅಥವಾ ಈ ಒಂದು ಏನು ಬೋರ್ಡ್ ಇದಾವೆ ಅಂದ್ರೆ ನ್ಯಾವಿ, ಆರ್ಮಿ, ಏರ್ ಫೋರ್ಸ್, BSF, CRPF, ಓಕೆ, CISF, ಈ ಇಂತಲ್ಲಿ ಒಂದು ಅವರು ಕೆಲಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೀರಿಯಲ್ ನಂಬರ್ 5 ನೋಡಬಹುದು. ರಿಸ್ಕ್ ಆಫೀಸರ್. ಇಲ್ಲಿ ರಿಸ್ಕ್ ಆಫೀಸರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಹೊಂದಿರಬೇಕಪ್ಪ ಅಂತಂದ್ರೆ ಫೈನಾನ್ಸ್ ಎಕನಾಮಿಕ್ಸ್. ಓಕೆ, ಫೈನಾನ್ಸ್ ಎಕನಾಮಿಕ್ಸ್ ಹೊಂದಿರ್ತಾ ಏನು ಕ್ವಾಲಿಫೈ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ಗೆ ಹಾಕಬಹುದಾಗಿದೆ. ಅದೇ ರೀತಿ ಸೀರಿಯಲ್ ನಂಬರ್ 6 ನೋಡೋದಾದ್ರೆ ನಾವು ಇಲ್ಲಿ IT ಆಫೀಸರ್ ಹುದ್ದೆಗಳು. ಸೊ ಈ IT ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವೆಲ್ಲ ಕ್ವಾಲಿಫಿಕೇಶನ್ ಅಲ್ಲಿ ಪಾಸ್ ಆಗಿರಬೇಕು ಅಂತಂದ್ರೆ BE, BTech, ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್. ಓಕೆ, ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು BE, BTech ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಂದ್ರೆ ಇಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅಂತ ಅಭ್ಯರ್ಥಿಗಳು ಇದು IT ಆಫೀಸರ್ ಹುದ್ದೆಗೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತೀರಾ. ಈಗ ನಾವು ಪೇ ಸ್ಕೇಲ್ ಬಗ್ಗೆ ನೋಡೋಣ ಬನ್ನಿ. ಅಂದ್ರೆ ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ವೇತನ ಬಗ್ಗೆ ನಾವಿಲ್ಲಿ ನೋಡೋಣ ಬನ್ನಿ. ಮೊದಲದಾಗಿ ಇಲ್ಲಿ ಬೇಸಿಕ್ ಪೇ ಸ್ಕೇಲ್. ಓಕೆ, ಏನು ಬೇಸಿಕ್ ಪೇ ಸ್ಕೇಲ್ ಏನಿದೆ ಇದು ಬಂದ್ಬಿಟ್ಟು ಯಾವೆಲ್ಲ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ವೇತನ ನೀಡಲಾಗುವುದು ಎಂಬ ನೋಡೋದಾದ್ರೆ ತಾವುಗಳು ಗಮನಿಸಬಹುದು. ಇಲ್ಲಿ ಸೀರಿಯಲ್ ನಂಬರ್ 1 ರಿಂದ ಏನು 3 ಇದೆ. ಓಕೆ, ಈ ಸೀರಿಯಲ್ ನಂಬರ್ 1 ಅಂದ್ರೆ ಇಲ್ಲಿ ಚಾರ್ಟೆಡ್ ಅಕೌಂಟ್ ಇಂದ ಫೈರ್ ಸೇಫ್ಟಿ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟಿದೆ ಅಂತ ಹೇಳೋದಾದ್ರೆ ತಾವುಗಳು ಗಮನಿಸಬಹುದು. ಸೀರಿಯಲ್ ನಂಬರ್ 1 ರಿಂದ 3. ಓಕೆ, ಸೀರಿಯಲ್ ನಂಬರ್ 1 ರಿಂದ 3 ಇಲ್ಲಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದ್ರೆ 42,480 ರಿಂದ 62,480 ರೂಪಾಯಿ ಪ್ರತಿ ತಿಂಗಳ ಸಿಗ್ತಕ್ಕಂಥ ವೇತನ. ಅಂದ್ರೆ ಇಲ್ಲಿ ಮೊದಲೇದಾಗಿ ಏನು ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಸ್ಟಾರ್ಟಿಂಗ್ ಪೇಮೆಂಟ್ ಇದು 48,480. ನಿಮ್ಗೆ ಇದು ಮುಂದೆ ಹೋಗ್ತಕ್ಕಂಥ ದಿನಗಳಲ್ಲಿ ಇದು ಸ್ಕೇಲ್ ಅನ್ನ ಜಾಸ್ತಿ ಆಗ್ತಿರೋದನ್ನ ಕೊಟ್ಟಿದ್ದಾರೆ. ಓಕೆ, ತಾವು ಗಮನಿಸಬಹುದು. ಸೀರಿಯಲ್ ನಂಬರ್ ಏನಿದೆ 4 ರಿಂದ 6. ಏನು ಸೀರಿಯಲ್ ನಂಬರ್ ಏನಿದೆಪ್ಪ ಸರ್, ಈ ಸೇಫ್ಟಿ ಆಫೀಸರ್ ಇಂದ IT ಆಫೀಸರ್ ಇರ್ತಕ್ಕಂಥ ಹುದ್ದೆ ಈ ಏನಿದಾವೆ ಇಲ್ಲಿ ಸೀರಿಯಲ್ ನಂಬರ್ 3 ರಿಂದ ಏನು ಸೀರಿಯಲ್ ನಂಬರ್ ಇಲ್ಲಿ 4 ರಿಂದ ಟೋಟಲ್ ಆಗಿ ಅವರಿಗೆ ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನೋಡೋದಾದ್ರೆ 64,820 ರಿಂದ 67,160 ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಸೊ ಇದು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಇದು ನಿಮ್ಗೆ ಮೊದಲನೇ ವರ್ಷಕ್ಕೆ ಸಿಗ್ತಕ್ಕಂಥದ್ದು ನಿಮ್ಗೆ ಇದು ಸ್ಯಾಲರಿ ಆಗಿರ್ತದೆ. ಓಕೆ, ಸೊ ಇದು ಫ್ಯೂಚರ್ ದಿನಗಳಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದು ಸ್ಯಾಲರಿ ಸಿಗ್ತದೆ. ನಿಮ್ಗೆ ಮೊದಲನೇ ವರ್ಷಕ್ಕೆ ಸಿಗ್ತಕ್ಕಂಥ ಸ್ಯಾಲರಿ ಇದು 64,820 ಇದು ನಿಮ್ಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಈಗ ನಾವು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋಣ ಬನ್ನಿ. ತಾವುಗಳಿಗೆ ಗಮನಿಸಬಹುದು ಇಲ್ಲಿ ಏನು ಅಪ್ಲಿಕೇಶನ್ ಫೀ ಇದೆ ಅಂದ್ರೆ ಏನು DD ಇದೆ. ಓಕೆ, ಈ ಏನು ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾರೆಲ್ಲ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟಿಷ್ಟು ಒಂದು ಇಲ್ಲಿ DD ಫೀ ಅನ್ನ ಇಲ್ಲಿ ಕೇಳಿದಾರಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಬಹುದು. ಓಕೆ, SC ST ಮತ್ತು PWD ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಓಕೆ, SC ST ಮತ್ತು PWD ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ 100 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ಇದೆ. ಸೊ ಹಾಗಾದ್ರೆ ಇದು ಜನರಲ್ ಕೆಟಗರಿ ಅಂದ್ರೆ ಅದು OBC ಕೆಟಗರಿ ಆಗಿರ್ಬೋದು, ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗೆ ಎಷ್ಟು ಇಲ್ಲಿ ಅರ್ಜಿ ಶುಲ್ಕವಿದೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಟೋಟಲ್ ಆಗಿ 600 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವಿದೆ. ಏನಿದು 600 ರೂಪಾಯಿ ಅರ್ಜಿ ಶುಲ್ಕ ಮತ್ತೆ 100 ರೂಪಾಯಿ ಅರ್ಜಿ ಶುಲ್ಕ ಇದೆ ಇದು ಇನ್ಕ್ಲೂಡಿಂಗ್ GST ಆಗಿರ್ತದೆ. ಓಕೆ, ಸೊ ಇನ್ಕ್ಲೂಡಿಂಗ್ GST ಇದು ಏನು ಇಷ್ಟು ಒಂದು GST ಒಳಗೊಂಡಂತೆ ಇದು ಟೋಟಲ್ ಆಗಿ 600 ರೂಪಾಯಿಗೆ ಅರ್ಜಿ ಶುಲ್ಕವನ್ನು ಇರ್ತದೆ. ಓಕೆ, ಸೊ ಹಾಗಾದ್ರೆ ಈ ಅರ್ಜಿ ಶುಲ್ಕ ಏನಿದೆ ಇದು ನೀವು ಹೇಗೆ ಪಾವತಿಸು ಮಾಡಬೇಕಪ್ಪ ಅಂತಿದ್ರೆ ಆನ್ಲೈನ್ ಮುಖಾಂತರ ಪಾವತಿಸ ಮಾಡಬಹುದಾಗಿದೆ. ಹೇಗಪ್ಪ ಅಂತಿದ್ರೆ ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಓಕೆ, ATM ಕಾರ್ಡ್ ಮುಖಾಂತರ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಫೀ ಇದೆ ಈ ಫೀ ಅನ್ನು ನೀವು ಪೇ ಮಾಡಬಹುದಾಗಿದೆ. ಈಗ ಫೈನಲ್ ಆಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ಇದು ತಾವುಗಳು ಗಮನಿಸಬಹುದು ಹೌ ಟು ಅಪ್ಲೈ. ಓಕೆ, ಈ ಹೌ ಟು ಅಪ್ಲೈ ಹೇಗಪ್ಪ ಅಂತಂದ್ರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ, ಈ ಆನ್ಲೈನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಏನಿದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಏನು ಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 27/12/2024 ಆಲ್ರೆಡಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಸೊ ಇದನ್ನ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ 20/1/2025 ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿರ್ತದೆ. ಯಾವ್ದಪ್ಪ ಅಂತಂದ್ರೆ 20/1/2025 ಇಷ್ಟು ಒಳಗಡೆನೆ ತಮ್ಮ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆ, ಅದೇ ರೀತಿ ಹೊಸ ಉದ್ಯೋಗ ಮಾಹಿತಿ ನಾನು ಪ್ರತಿನಿತ್ಯ ಕೊಡ್ತಾ ಇದ್ದೇನೆ. ಆ ಎಲ್ಲಾ ಉದ್ಯೋಗ ಮಾಹಿತಿಗಳ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ.